ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮೆಲ್ಲರಿಗೂ ಬಡ್ತಿಕಾ ನಾಮ್ಗೆ ಆತ್ಮೀಯ ಸ್ವಾಗತ. ಆಕ್ಸಿಡೆಂಟ್ಗಳ ಕಥೆಯನ್ನ ಭೂತಗಳ ಬಾಯಿಂದಲೇ ಕೇಳಿ. ಅಂದ ಹಾಗೆ ಇಂದಿನ ಕಥೆಯು ಆಸಕ್ತಿದಾಯಕ ಕಥೆಯಾಗಿದೆ. ಇದು ಒಂದಲ್ಲ ಎರಡು ಭೂತಗಳ ಕತೆ. ಇವರಿಬ್ಬರ ಸ್ನೇಹ ಹೇಗಿತ್ತೆಂದ್ರೆ, ಶೋಲೆ ಚಿತ್ರದ ಜೈ ವಿಜಯ್ ಅವರ ಸ್ನೇಹ ಇತ್ತಲ್ಲ, ಸ್ನೇಹ ಇವರ ಸ್ನೇಹದ ಮುಂದೆ. ವಾಹ್, ಸೋತೆಲಾಲ್ ಸಾಹೇಬ್ರೆ, ನಿಮಗೆ ಸ್ವಾಗತ. ಅಂದಾಗೆ ನೀವು ತಕ್ತೇಲಾಲ್. ಓಕೆ, ನಾನೀಗ ಕನ್ಫ್ಯೂಷನನ್ನು ದೂರ ಮಾಡಲು ಇನ್ನೊಮ್ಮೆ ಕೇಳ್ತಾ ಇದ್ದೇನೆ. ಯಾಕಂದರೆ ನಮ್ಮ ಪ್ರೇಕ್ಷಕರಿಗೆ ಯಾರು ಮಲಗ್ತಿದ್ದಾರೆ, ಯಾರು ಆಯಾಸವಾಗುತ್ತೆ, ಇದು ತಿಳಿಬೇಕಲ್ವಾ. ನಿಮ್ಮಿಬ್ಬರಿಗೂ ನಮ್ಮ ಶೋಗೆ ಸ್ವಾಗತ. ನಮಸ್ಕಾರ. ನಮ್ಮನ್ನು ಕ್ಷಮಿಸ್ಬಿಡಿ, ಯಾಕಂದರೆ ನನಗೆ ಸ್ವಲ್ಪ ಸುಸ್ತಾಗಿ. ಪರವಾಗಿಲ್ಲ. ಅರೆ, ಇವರು ಸೋತೆಲಾಲ್, ಇವರು ಬದುಕಿದ್ದಾಗ ನಿದ್ದೆ ಮಾಡ್ತಿರ್ಲಿಲ್ಲ, ಆದ್ರಿಂದ ಈಗ ತಮ್ಮ ನಿದ್ದೆಯನ್ನು ಪೂರ್ಣಗೊಳಿಸ್ತಿದ್ದಾರೆ. ಸೋತೆಲಾಲ್ ಅವರೇ, ಅರೆ ಎದ್ದೇಳ್ರಿ, ನಮ್ಮ ಪ್ರೇಕ್ಷಕರು ನಿಮ್ಮನ್ನ ನೋಡೋಕೆ ದೂರದಿಂದ ಬಂದಿದ್ದಾರೆ. ಎದ್ದೇಳಿ ಎದ್ದೇಳಿ. ಯಾರು ನೀವು? ಆಕ್ಸಿಡೆಂಟ್ ಆಗ್ಬಿಡ್ತಾ? ಇಲ್ಲ ಇಲ್ಲ, ಅಂಥದ್ದೇನಾಗಿಲ್ಲ, ನೀವು ಮಲಗಿಬಿಟ್ರಿ ಅಷ್ಟೇ. ಅದು ಯಾವಾಗಲೂ ಆಗೋಯ್ತು, ಈಗ ನಾನು ಬಾಯ್ ಬಿಡುವ ಹಾಗೆ ಮಾಡಬೇಡಿ. ಹಾಗಾದರೆ ನಮ್ಮ ಪ್ರೇಕ್ಷಕರೇ, ನಿಮ್ಮ ಕಥೆಯನ್ನು ಹೇಳಿ, ಏನೇನಿದೆಯೋ ಕೇಳೋಣ. ಈಗ ನಾನು ಏನು ಹೇಳಲಿ, ನಮ್ಮಿಬ್ಬರ ಹ್ಯಾಪಿ ಬರ್ಡೇ ಒಂದೇ ದಿನ ನಡೀತಿತ್ತು. ಅದಕ್ಕಾಗಿ ನಾವಿಬ್ಬರು ಒಟ್ಟಿಗೆ ಜನ್ಮದಿನವನ್ನು ಆಚರಿಸ್ತೇವೆ ಎಂದು ಜೈ ವಿಜಯ್ ಅವರ ಮೇಲೆ ಪ್ರಮಾಣ ಮಾಡಿದ್ವು. ನೋಡಿದ್ರಾ, ನಾನು ಮೊದಲೇ ಹೇಳಿದ್ದೆ ತಾನೆ, ಇವರಿಬ್ಬರು ಸ್ನೇಹದ ಮುಂದೆ ಜೈ ವೀರ್ ಅವರ ಸ್ನೇಹ ಏನೂ ಇಲ್ಲ ಅಂತ. ವಾಹ್, ಎಂಥ ಅದ್ಭುತ. ಪ್ಲಾನ್ನ ಪ್ರಕಾರ ನಾನು ಕಾಶ್ಮೀರಿಂದ ಮತ್ತು ತಕ್ತೇಲಾಲ್ ಕನ್ಯಾಕುಮಾರಿಯಿಂದ ಹೊರಡಬೇಕೆಂದು ಫಿಕ್ಸ್ ಆಗಿತ್ತು. ಮತ್ತೆ ಏನಾದರೂ ಆಗಲಿ, ನಾವು ನಮ್ಮ ಬರ್ತಡೇಗೆ ಮೊದಲೇ ಅರ್ಧ ದೂರದಲ್ಲಿ ಭೇಟಿಯಾಗಬೇಕು ಎಂದು ನಿಶ್ಚಯವಾಗಿತ್ತು. ಕರೆಕ್ಟ್ ಸೆಂಟರ್ ಪಾಯಿಂಟ್ನಲ್ಲಿ. ನಮ್ಮಿಬ್ಬರ ಉಸಿರು ನಿಂತರೂ ಪರವಾಗಿಲ್ಲ, ಆದರೆ ಮಧ್ಯದಲ್ಲಿ ಇನ್ನೆಲ್ಲೋ ಗಾಡಿಯನ್ನ ನಿಲ್ಲಿಸಬಾರದು ಎಂದು ನಿರ್ಧಾರ ಮಾಡಿದ್ವು. ನೋಡ್ತಾ ಇದ್ದೀರಾ. ಆಮೇಲೆ ಇನ್ನೇನು, ನಮ್ಮ ಗಾಡಿಯೊಳಗಿಂದ ಜಗಳ ಶುರುವಾಯಿತು. ಯಾವಾಗಲೂ ನಮಗೆ ದೂರದ ಪ್ರಯಾಣ ನಡೆಸುವ ಮೊದಲು 7 ರಿಂದ 8 ಗಂಟೆಗಳ ನಿದ್ದೆ ಅತ್ಯವಶ್ಯಕ ಎಂದು ಹೇಳ್ತಾರೆ. ಸರಿಯಾದ ನಿದ್ದೆ ಇಲ್ಲದಿದ್ದರೆ ರಸ್ತೆಯಲ್ಲಿ ಜಾಗರೂಕವಾಗಿ ಗಾಡಿಯನ್ನ ಚಲಿಸೋದು ಬಹಳ ಕಷ್ಟ. ಆದರೆ ನಾನು 18 ಗಂಟೆಗಳಲ್ಲಿ ನಿದ್ದೆಯೇ ಮಾಡಿರಲಿಲ್ಲ. ನಿಮಗೆ ಬಹಳ ಸುಸ್ತಾಗಿದೆ ಅಂತ ಅನ್ನಿಸ್ತಿದೆ. ನೀವೇನಾದರೂ ಕುಡಿಯಲು ಬಯಸ್ತೀರಾ ರಿಫ್ರೆಶ್ಮೆಂಟ್ಗಾಗಿ? ಖಂಡಿತವಾಗಿ ಒಂದು ಕಪ್ಪು ಕಾಫಿ. ತುರುರು. ಅರೆ ಅಣ್ಣ, ಒಂದು ಕಾಫಿ ತಗೊಂಡ್ ಬಾ. ಬೇಡ ಸರ್, ಈಗ ಯಾಕೆ? ಯಾವಾಗ ಕಾಫಿ ಕುಡಿಬೇಕಿತ್ತು ಅವಾಗ ಕುಡಿದಿಲ್ಲ. ಹೌದೌದು, ಹಾಗಾದ್ರೆ ಈ ಮಾತು ಸತ್ಯ ಎಂದಾಯ್ತು. ಯಾವಾಗ ಕುಡಿಬೇಕಾಗಿತ್ತು ಅವಾಗ ಕುಡಿದಿಲ್ಲ. ಬಿಡಿ ಅಣ್ಣ, ಕಾಫಿ ಬೇಡ ಬಿಡು. ನೀನು ಸುಮ್ಮನಿರೋ. ನೀನು ಕೂಡ ಕುಡಿದಿಲ್ಲ. ನನ್ನ ವೇಗ ಚಿರತೆಯ ತರಹದ್ದು, ಹಾಗೂ ನನ್ನ ನೋಟ ಹದ್ದಿಗಿಂತಲೂ ತೀಕ್ಷ್ಣ. ಆದರೆ ಒಂದು ದಿನದ ಹಿಂದೆಯೇ ನಾನು ಕುಡಿದಿದ್ದೆ. ನನ್ನ ಮೆದುಳಿನ ಬ್ಯಾಟ್ರಿ ಸ್ವಲ್ಪ ಲೋ ಆಗಿತ್ತು, ಹಾಗೂ ಹೊಟ್ಟೆಗೆ ಸರಿಯಾಗಿ ಊಟ ಮಾಡಿರಲಿಲ್ಲ. ದೂರದ ಪ್ರಯಾಣ ನಡೆಸುವ ಪ್ರತಿ 2 ಗಂಟೆಗೆ 10 ನಿಮಿಷವಾದರೂ ವಿರಾಮ ತೆಗೆದುಕೊಳ್ಬೇಕೆಂದು ಹೇಳ್ತಾರೆ. ಪ್ರೇಕ್ಷಕರೇ, ಕೇಳ್ತಿದ್ದೀರಾ? ಆದರೆ ನಾನು ವಿರಾಮವೆಲ್ಲ ಬೇಡ, ಮೊದಲು ಸ್ನೇಹಿತನನ್ನ ಭೇಟಿಯಾಗೋಣ ಅಂದುಕೊಂಡೆ. ನಾನು ಕೇವಲ ರಾತ್ರಿ ಭೋಜನವನ್ನ ಚೌಧರಿ ಅವರ ಡಾಬೆಯಲ್ಲಿ ಮುಗಿಸಿ ಹೊರಟಿದ್ದೆ. ರೋಟಿಯನ್ನ ತಿಂದೆ, ನಂತರ ಕಪ್ಪು ಕಾಫಿ ಕುಡಿದಿಲ್ಲ. ಅದನ್ನೇ ನೀವು ಈಗ ಬೇಡ ಅಂತ ಹೇಳಿದ್ರಿ. ನಾವು ನಿಮಗೋಸ್ಕರ ತರಿಸ್ತಾ ಇದ್ವಿ. ನಾವು ನಮ್ಮ ಗೋಸ್ಟ್ ಬಗ್ಗೆ ಬಹಳ ಕಾಳಜಿ ವಹಿಸ್ತೇವಪ್ಪ. ನೀವಂತೂ ನಮ್ಮ ಕಾಳಜಿ ವಹಿಸ್ಲಿಲ್ಲ. ಡ್ರೈವಿಂಗ್ ಮಾಡುವ ಮೊದಲು ಜಾಸ್ತಿ ತಿನ್ನಬಾರ್ದು, ಬಹಳ ಆಯಾಸವಾಗತ್ತೆ. ಕರೆಕ್ಟ್, ನೀವೆಲ್ಲರೂ ಕೇಳ್ತಿದ್ದೀರಾ. ಆದರೆ ನಾನು ಚೆನ್ನಾಗಿ ತಿಂದೆ, ನೀರನ್ನ ಕುಡಿಯುತ್ತಲೇ ಇರಬೇಕು. ಆದರೆ ನಾನು ಕುಡಿಲಿಲ್ಲ. ಹೌದು, ಇವರು ಮಾಡಬೇಕಾದ ಯಾವುದೇ ಕೆಲಸವನ್ನ ಮಾಡಲಿಲ್ಲ, ಯಾಕಂದ್ರೆ ಅವರ ಸ್ನೇಹಿತನನ್ನ ಭೇಟಿ ಮಾಡಬೇಕಾಗಿತ್ತು. ಕಪ್ಪು ಕಾಫಿ ಅಥವಾ ಕಡಕ್ ಚಾ ಕುಡಿಯೋದ್ರಿಂದ ಮೆದುಳು ಚುರುಕಾಗುತ್ತದೆ. ಆದ್ರಿಂದ ದೂರದ ಪ್ರಯಾಣ ಮಾಡುವ ಮುಂಚೆ ಕಪ್ಪು ಕಾಫಿ ಅಥವಾ ಕಡಕ್ ಚಾ ಕುಡಿಬೇಕು. ಆದರೆ ಈ ವಿಷಯಗಳೆಲ್ಲ ನನಗೆ ಸತ್ತ ನಂತರ ತಿಳಿತು. ದಟ್ ಈಸ್ ದ ರಿಯಲ್ ಟ್ರಾಜಿಡಿ. ನಮಗೆ ಬಹಳ ಆಯಾಸವಾಗ್ತಿತ್ತು, ಆದರೂ ಸಹ ನಾವು ವಿರಾಮವಿಲ್ಲದೆ ಗಾಡಿಯನ್ನು ಓಡಿಸ್ತಿದ್ವು. ಸಾರ್, ನೀವು ಮತ್ತೆ ಮಲಗ್ಬಿಟ್ರಿ. ಇಂಟರ್ವ್ಯೂ ನಡೀತಾ ಇದೆ, ಎದ್ದೇಳಿ. ಮತ್ತೆ ನಿದ್ದೆ ಬಂದು ಬಿಡ್ತು. ಆ ದಿನವೂ ಹೀಗೆ ಆಗಿತ್ತು. ಸೆಂಟರ್ ಪಾಯಿಂಟ್ ವರೆಗೆ ತಲುಪಿದ್ವು, ಆದರೆ ಭೇಟಿ ಮಾಡಲಾಗ್ಲಿಲ್ಲ. ನನಗೆ ಗಾಢವಾಗಿ ಬಂತು. ಆಮೇಲೆ ನೀವು ಇಲ್ಲಿ ಬಂದು ತಲುಪಿದಿರಿ. ಬರ್ತ್ಡೇಯನ್ನ ಆಚರಿಸುವ ಮೊದಲೇ ಮೇಲೆ ಬಂದು ತಲುಪಿದ್ವು. ಮತ್ತೆ ಸ್ನೇಹವನ್ನ ನಿಭಾಯಿಸುವ ಹುಮ್ಮಸ್ನಲ್ಲಿ ನೀವು ಇಲ್ಲಿ ಬಂದು ತಲುಪಿದಿರಿ. ಹಾಗಾದ್ರೆ ಇವರಿಬ್ಬರ ಕಥೆಯಿಂದ ನಾವು
ಏನು ಕಲಿತಂತಾಯ್ತು ಅದೇನೆಂದರೆ ತಗ್ತೇಲಾಲ್ ಅವರು ಪ್ರತಿ 2 ಗಂಟೆಗೊಮ್ಮೆ 10 ನಿಮಿಷದ ವಿರಾಮವನ್ನ ತೆಗೆದುಕೊಂಡಿದ್ದಾರೆ ಹಾಗೂ ಮಧ್ಯದಲ್ಲಿ ಈ ಬ್ರೇಕ್ ತೆಗೆದುಕೊಳ್ಳುತ್ತಿದ್ದರೆ ಅವರೊಂದಿಗೆ ಈ ದುರ್ಘಟನೆ ನಡೀತಿರಲಿಲ್ಲ. ಹಾಗೂ ಸೋತೆಲಾಲ್ ಅವರು ಗಾಡಿ ಚಲಾಯಿಸುವುದಕ್ಕಿಂತ ಮೊದಲು ಚೆನ್ನಾಗಿ ಮಲಗಿದ್ರೆ, ವಿರಾಮವನ್ನ ಚಹಾ ಕಾಫಿಯನ್ನ ಕುಡಿತಲೇ ಇದ್ದಿದ್ರೆ ಅವರೊಂದಿಗೆ ಈ ದುರ್ಘಟನೆ ಸಂಭವಿಸ್ತಾ ಇರಲಿಲ್ಲ. ನಾನು ನಿಮ್ಮೊಂದಿಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನ ಶೇರ್ ಮಾಡಲು ಇಚ್ಛಿಸ್ತೇನೆ. ಅದೇನೆಂದರೆ ನಾವು ಕೈಗೆ ಕಟ್ಕೊಂಡಿರುವ ಗಡಿಯಾರದಂತೆ ನಮ್ಮ ದೇಹದಲ್ಲಿಯೂ ಒಂದು ಗಡಿಯಾರವಿರುತ್ತೆ. ಹಾಗೂ ರಿಸರ್ಚ್ನ ಪ್ರಕಾರ ನಮಗೆ ದಿನದ 3ರಿಂದ 5ರವರೆಗೆ ಹಾಗೂ ರಾತ್ರಿಯ ಈ 3ರಿಂದ 5ರವರೆಗೆ ಗಾಢವಾದ ನಿದ್ದೆ ಬರುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ನೀವು ಆ ಸಮಯದಲ್ಲಿ ಗಾಡಿಯನ್ನು ಓಡಿಸದೇ ಇರೋದೇ ಉತ್ತಮ. ಆದರೆ ಗಾಡಿಯನ್ನು ಓಡಿಸಲೇಬೇಕಾದ ಪರಿಸ್ಥಿತಿ ಬಂದರೆ ಬಹಳ ಜಾಗರೂಕತೆಯಿಂದ ಓಡಿಸ್ರಿ, ಗೊತ್ತಾಯ್ತಾ? ನಾನು ಹೇಳಿದ ಮಾತು ನಿಮಗೆ ಅರ್ಥವಾಯ್ತಾ? ಹಾಗಾದರೆ ಸೋತೆಲಾಲ್ ಮತ್ತು ತಗ್ತೇಲಾಲ್ ಅವರೇ, ನೀವು ನಮ್ಮ ಈ ಶೋಗೆ ಬಂದಿದ್ದಕ್ಕೆ ಬಹಳ ಧನ್ಯವಾದ. ನೀವು ನಮ್ಮ ಪ್ರೇಕ್ಷಕರೊಂದಿಗೆ ಬಹಳಷ್ಟು ಉಪಯುಕ್ತ ವಿಷಯಗಳನ್ನು ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈಗ ನಮ್ಮ ಇಂದಿನ ಬಂಪರ್ ಸ್ಟಿಕ್ಕರ್ ನೋಡುವ ಸಮಯ. ಕೆಲಸ ಸರಿಯಾಗಿ ಮಾಡಬೇಕೆಂದರೆ ವಿಶ್ರಾಂತಿಯನ್ನ ಸಹ ಚೆನ್ನಾಗಿ ತೆಗೆದುಕೊಳ್ಬೇಕು. 2 ಗಂಟೆಗಳಿಗೊಮ್ಮೆ 10 ನಿಮಿಷದ ವಿರಾಮ ತೆಗೆದುಕೊಳ್ಳೋದು ಜಾಸ್ತಿ ಏನಲ್ಲ ಗೆಳೆಯ. ಲೇಟ್ ನೈಟ್ ಪ್ರಯಾಣದ ಸಮಯದಲ್ಲೇ ಕಡಕ್ ಚಹಾ ಮತ್ತು ಕಾಫಿಯನ್ನ ಕುಡಿಯುತ್ತಲೇ ಇರಬೇಕು. ಹಾಗಾದ್ರೆ ಸ್ನೇಹಿತರೆ, ನಮಗೆ ಆಯಾಸವಾಗಿದ್ದಾಗ ನಾವು ಗಾಡಿಯನ್ನ ಚಲಾಯಿಸಬಾರದು ಎಂದು ನಾವು ಇಂದಿನ ಕಥೆಯಲ್ಲಿ ಕಲಿತ್ವು. ರೆಸ್ಟ್ ತೆಗೆದುಕೊಳ್ಳಿ, ವಿಶ್ರಮಿಸಿ, ಮಲಗಿಕೊಳ್ಳಿ. ಹಾಗಾದ್ರೆ ನಾವು ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಒಂದು ಹೊಸ ಭೂತದ ಜೊತೆಗೆ, ಹೊಸ ಕಥೆಯೊಂದಿಗೆ. ಅಲ್ಲಿಯವರೆಗೂ ಬಾಯ್.